ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ 2.5 ವರ್ಷವಾದರೂ ಸರ್ಕಾರ ನೇಮಕಾತಿ ಮಾಡಿಲ್ಲ. ನೇಮಕಾತಿ ಮಾಡುವವರೆಗೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಅತಿ ದೊಡ್ಡ ತಳ್ಳಾಟ ನೂಕಾಟವೇ ಸಂಭವಿಸಿದೆ. ಭದ್ರತೆಗೆ ನಿಯೋಜಿಸಿದ ಪೊಲೀಸ್ ಸಿಬ್ಬಂದಿಗೂ ಗಾಯಗಳಾಗಿವೆ. ಪ್ರತಿಭಟನೆಗೆ ಅನುಮತಿಯನ್ನ ಕೇಳಿತು ಈ ಹಿಂದೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆದರೆ ಯಾವಾಗ ಇದು ಮಿತಿ ಮೀರುತ್ತೆ, ಯುವಕರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಎನ್ನುವಂಥ ಸಣ್ಣ ಹಿಂಟಿತ್ತು ಪೊಲೀಸರು. ಹಾಗಾಗಿ ಅನುಮತಿಯನ್ನು ನಿರಾಕರಿಸಿದ್ರು. ಯಾವಾಗ ಪೊಲೀಸ್ ಅನುಮತಿಯನ್ನು ನಿರಾಕರಿಸಿದ್ರು ಆ ಸಂದರ್ಭದಲ್ಲಿ ಇದೇ ಅಕ್ಸಾ ಸಂಘಟನೆ ಏನು ಮಾಡ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಮೊರೆ ಹೋಯಿತು. ಆದರೆ ಪೊಲೀಸರೊಂದಿಗೆ ಚರ್ಚಿಸಿ ಅಂತ ಧಾರವಾಡ ಹೈಕೋರ್ಟ್ ಕೂಡ ಹೇಳ್ತು. ಹಿಂದೆ ನಡೆದಿದ್ದ ಕೆಲ ಘಟನೆಯನ್ನು ಆಧರಿಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಕೋರ್ಟ್. ಹಾಗಾಗಿ ಮಾರ್ಚ್ 3ಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮುಂದೂಡಿತು. ಆದರೆ ಮತ್ತೆ ಪ್ರತಿಭಟನೆಗೆ ಅರ್ಜಿಯನ್ನ ಹಾಕೊಂಡಿತ್ತು, ಅಂದ್ರೆ ಅನುಮತಿಗಾಗಿ ಅರ್ಜಿಯನ್ನ ಕೋರಿತ್ತು. ಆದರೆ ಈ ಒಂದು ಅನುಮತಿಯನ್ನ ನಿರಾಕರಿಸಿದ್ರು ಪೊಲೀಸರು. ಬಿಜೆಪಿ ಹೋರಾಟಕ್ಕೆ ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದರೆ ಬಿಜೆಪಿ ಎಂಟ್ರಿ ಕೊಡುವ ಮುನ್ನವೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಶುರು ಮಾಡಿಕೊಂಡಿದ್ರು. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಒಂದು ಕಡೆ ಉಂಟಾಗಿದ್ರೆ ಉದ್ವಿಗ್ನತೆಯಿಂದ ಕೂಡಿಬಿಟ್ಟಿದೆ. ಪರಿಸ್ಥಿತಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯುವಕರು ಅಷ್ಟರ ಮಟ್ಟಿಗೆ ಅಲ್ಲಿ ದಾಂಗುಡಿ ಇಟ್ಟಿರೋದು ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸರಿಗೂ ಕೂಡ ಇಲ್ಲಿ ಗಾಯಗಳಾಗ್ತಾ ಇದೆ. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂಥ ಯುವಕನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈತ ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ಈ ಒಂದು ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದ. ಹಾಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾವಾಗ ಯುವಕರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಕಡೆ ಯುವಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಪಡಿಸ್ತಾ ಇದ್ದಾರೆ. ನಮ್ಮ ಧ್ವನಿಯನ್ನು ಅಡಗಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಾಯಿಸ್ಬಿಡಿ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ. ಆದರೆ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಈ ಒಂದು ಪ್ರತಿಭಟನೆಗೆ ಪೊಲೀಸರ ವಿರೋಧವೂ ಕೂಡ ಇದೆ. ಉದ್ಯೋಗಾಕಾಂಕ್ಷಿಗಳು ನಮಗೆ ಏಜ್ ಲಿಮಿಟ್ ಮುಗಿದೋಗ್ತಾ ಇದೆ, ಇನ್ಯಾವಾಗ ರೆಕ್ರೂಟ್ ಮಾಡ್ಕೊಳ್ತಾರೆ, ರಾಜ್ಯ ಸರ್ಕಾರದಲ್ಲಿ ಹುದ್ದೆಗಳ ಖಾಲಿ ಇದ್ರೂ ಕೂಡ ಯಾತಕ್ಕಾಗಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು ಕಡೆ ಇಲ್ಲ ನಮ್ಮನ್ನ ರೆಕ್ರೂಟ್ ಮಾಡಿ, ಇಲ್ಲ ಕುರ್ಚಿ ಬಿಡಿ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮುಂದೆ ಇದೇ ರೀತಿಯಾದಂಥ ನಿರಾಕರಣೆ ಮಾಡಿದ್ದಲ್ಲಿ ಮುಂದೆ ಮತ್ತಷ್ಟು ಉಗ್ರ ಸ್ವರೂಪ ಪಡ್ಕೊಳ್ಳುತ್ತೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ಎಲ್ಲಿವರೆಗೂ ಹುದ್ದೆ ನೇಮಕಾತಿ ನಡೆಯುತ್ತೋ ಅಲ್ಲಿವರೆಗೂ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವಂಥ ಚಾನ್ಸಸ್ಸೇ ಇಲ್ಲ ಎನ್ನುವಂತೆ ಪಟ್ಟು ಬಿಡದೆ ಕುಳಿತಿದ್ದಾರೆ ಯುವಕರನ್ನ ಕಂಟ್ರೋಲ್ ಮಾಡೋದೇ ಒಂದು ಕಡೆ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿದೆ. ಜೊತೆಗೆ ಕಂಟ್ರೋಲ್ ಕೂಡ ಮಾಡೋಕ್ಕಾಗ್ತಲ್ಲ. ಅಷ್ಟರ ಮಟ್ಟಿಗೆ ಹುಡುಗರೆಲ್ಲ ಅಂದರೆ ಯುವಕರೆಲ್ಲರೂ ಕೂಡ ತಾವು ಇಟ್ಟಿರುವಂಥ ಹೆಜ್ಜೆಯನ್ನು ಹಿಂದೆ ಇಡೋದಿಲ್ಲ ಎನ್ನುವಂಥ ಮಟ್ಟಿಗೆ ಅಲ್ಲಿ ಯುವಕರು ಸಜ್ಜಾಗಿರುವಂಥದ್ದನ್ನ ಒಂದು ಕಡೆ TV5 ಸ್ಕ್ರೀನ್ ಮೇಲೆ ನೀವು ಕೂಡ ಗಮನಿಸ್ತಾ ಇದ್ದೀರಿ.